ಹಾಯ್ ಎವ್ರಿವಾನ್, ನಾನು ನಿಮ್ಮ ದಿನವಿ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಒಂದು ವಾಸ್ತು ಗಿಡನ ರಿಪೋರ್ಟ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಅದಕ್ಕೂ ಮುಂಚೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ. ಸೊ ನಾನು ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳಿದ್ದೆ, ನಾನು ಒಂದು ದೊಡ್ಡ ಪಾಟ್ ಇದೆ, ಅದಕ್ಕೆ ನನಗೆ ರಿಪೋರ್ಟ್ ಮಾಡೋಕ್ಕೆ ಮಣ್ಣು ತಂದ್ಕೊಡೋಕ್ಕೆ ಯಾರೂ ಇಲ್ಲ. ಸೊ ಹಾಗಾಗಿ ನಾನು ಅದನ್ನು ಇವತ್ತು ರಿಪೋರ್ಟ್ ಮಾಡ್ತಾ ಇಲ್ಲ, ನೆಕ್ಸ್ಟ್ ಡೇ ಯಾವಾಗಾದರೂ ರಿಪೋರ್ಟ್ ಮಾಡ್ಕೋತೀನಿ ಅಂತ. ಸೊ ಇವತ್ತು ಆ ಟೈಮ್ ಬಂದಿದೆ. ಆಫ್ಟರ್ 4-5 ಡೇಸ್ ನಾನು ತಂದು ಅದಕ್ಕೆ ಫಸ್ಟು ಗೊಬ್ಬರ ಮತ್ತು ಸ್ವಲ್ಪ ಹುಲ್ಲು ಅಥವಾ ಹುಡಿ ಮಣ್ಣನ್ನು ಹಾಕೋಬಿಟ್ಟಿದ್ದೀನಿ ಕೆಳಗಡೆ. ಆಮೇಲೆ ನೆಕ್ಸ್ಟು ಹಳೆ ಪ್ಲ್ಯಾಂಟ್ ಇತ್ತಲ್ವ, ಅಂದರೆ ಹಳೆ ಪಾಟಲ್ಲಿ ಇತ್ತಲ್ವ, ಅದನ್ನು ನಾನು ರಿಮೂವ್ ಮಾಡ್ಕೋಬೇಕು. ಯೂಶ್ವಲಿ ನನ್ನ ಹಳೆ ಪಾಟ್ ಇರೋದು ಸರ್ಕ್ಯುಲರ್ ಶೇಪು, ಬಟ್ ಹೊಸದಿರೋದು ಸ್ಕ್ವೇರ್ ಶೇಪು. ಸೊ ಹಾಗಾಗಿ ನಾನು ಕಟ್ ಮಾಡ್ಕೋಬೇಕಿತ್ತು. ಆ್ಯಂಡ್ ಬೈ ದ ವೇ, ಅದರಲ್ಲಿ ಹಳೆ ಪಾಟಲ್ಲಿ ರೂಟ್ಸ್ ಫುಲ್ಲು ಅಂದರೆ ಕರ್ಲಾಗಿ ಹೋಗಿರುತ್ತೆ, ಅಂದರೆ ಸುತ್ಕೊಂಡಿರುತ್ತೆ. ಸೊ ಅದನ್ನು ನಾವು ಫಸ್ಟು ಹಳೆ ರೂಟನ್ನು ಸ್ವಲ್ಪ ಕಿತ್ತು ಹಾಕಬೇಕಾಗಿರುತ್ತೆ. ಸೊ ನಾವು ಯೂಶ್ವಲಿ ಯಾರ ಮನೆಗೆ ಹೋದರೂ ನಾವೇನು ಮಾಡ್ತೀವಿ, ನರ್ಸರಿ ಅಂದರೆ ಗಿಡಗಳು ತುಂಬ ಚೆನ್ನಾಗಿದೆ, ನಮಗೊಂದು ಕೊಡ್ತೀರಾ ಅನ್ನೋ ಥರ ಕೇಳಿರ್ತೀವಿ. ಬಟ್ ಅದ್ರ ಹಿಂದೆ ಅವ್ರು ಎಷ್ಟು ಎಫರ್ಟ್ ಹಾಕಿರ್ತಾರೆ, ಎಷ್ಟು ಕೆಲಸ ಮಾಡಿರ್ತಾರೆ ಅನ್ನೋದನ್ನು ನಾವು ಯಾರೂ ನೋಟಿಸ್ ಮಾಡಿರೋದಿಲ್ಲ. ಸೊ ಹಾಗಾಗಿ ನಾನು ಅದನ್ನು ತೋರ್ಸೋಕ್ಕೋಸ್ಕರ ಈ ವಿಡಿಯೋ ಮಾಡಿದ್ದೀನಿ. ಸೊ ನನ್ನ ಮಗಳು, ನಮ್ಮ ಮನೆ ಮೀನು ಎರಡೂ ನನಗೆ ಡಿಸ್ಟರ್ಬ್ ಮಾಡ್ತಿದ್ವು. ಅದೇನಿಗೆ, ಯಾಕೆ, ಅದೇನು, ಅದೆಲ್ಲಿ, ಎಲ್ಲಿಂದ ಬಂತು ಅಂತ ನನ್ನ ಮಗಳು ತುಂಬ ಕ್ವಶನ್ಸ್ ಕೇಳ್ತಾಳೆ. ಒಂದು 10 ನಿಮಿಷದಲ್ಲಿ ಒಂದು 20 ಕ್ವಶನ್ಸ್ ಕೇಳಿರ್ತಾಳೆ. ಸೊ ನೆಕ್ಸ್ಟು ಅದರ ಮಧ್ಯೆ ನನಗೆ ಹೆಲ್ಪ್ ಮಾಡೋಕ್ಕೆ ಅಂತ ನಮ್ಮ ಮನೇಲಿ ಅಕ್ಷಯ್ ಅಂತ ಒಬ್ಬ ಇದ್ದಾನೆ, ಅವ್ನು ಬಂದು ನನಗೆ ಹೆಲ್ಪ್ ಮಾಡ್ದ. ಸೊ ಯಾಕಂದರೆ ಇದನ್ನು ತುಂಬ ಮಣ್ಣು ತುಂಬ ಭಾರ ಇತ್ತು, ನೀರು ಸ್ವಲ್ಪ ಹಾಕಿದ್ವಿ ಹಾಗಾಗಿ ಭಾರ ಆಗಿತ್ತು. ಸೊ ನಾನು ಇಲ್ಲಿ ರೂಟನ್ನು ರಿಮೂವ್ ಮಾಡ್ಕೋತಾ ಇದ್ದೀನಿ. ಹಳೆ ರೂಟ್ ಸುತ್ಕೊಂಡಿತ್ತಲ್ಲ, ಅದನ್ನು ನಾನು ರಿಮೂವ್ ಮಾಡ್ಕೋತಾ ಇದ್ದೀನಿ. ನಾವು ಯೂಶ್ವಲಿ ವಾಸ್ತು ಗಿಡ ಅಂತ ಹೇಳಿದರೆ ಯಾರದೇ ಮನೆಗೆ ಹೋದರೂ ಡೈನಿಂಗ್ ಟೇಬಲ್ ಮೇಲೆ ಸಣ್ಣದು ಗ್ಲಾಸ್ ಪಾಟಲ್ಲಿ ನೀರೊಳಗಡೆ ಹಾಕಿಟ್ಟಿರ್ತಾರೆ, ಸಣ್ಣ ಸಣ್ಣದಿರುತ್ತೆ. ಸೊ ಅದನ್ನು ನಾವು ಏನಾದರೂ ತೆಗೆದು ಮೇಲಕ್ಕೆ ಹಾಕಿದರೆ, ಮಣ್ಣಿಗೆ ಹಾಕಿದರೆ ಅದು ಇಷ್ಟು ದೊಡ್ಡದಾಗಿ ಬೆಳೆಯುತ್ತೆ. ಸೊ ಆ್ಯಂಡ್ ತುಂಬ ಜನಕ್ಕೆ ಇದು ವಾಸ್ತು ಗಿಡ ಅಂತ ಅನ್ಸೋದೇ ಇಲ್ಲ, ಯಾಕಂದರೆ ಅಷ್ಟು ದೊಡ್ಡದಾಗಿ ಹೋಗಿರುತ್ತೆ. ಇನ್ನೂ ದೊಡ್ಡದಾಗಿ ಹೋಗುತ್ತೆ. ಇದು ಒಂದು 4 to 5 ಇಯರ್ಸಿಂದ ಒಂದೇ ಪಾಟ್ ಒಳಗಡೆ ಇತ್ತು. ಸೊ ನೋಡಿ, ಇದು ರೂಟ್ಸ್ ಫುಲ್ಲು ಸುತ್ಕೊಂಡಿದೆ, ಫುಲ್ಲು ಔಟರ್ ಲೇಯರಲ್ಲಿ. ಅದನ್ನು ನಾನು ರಿಮೂವ್ ಮಾಡಿಕೊಂಡೆ. ಫಸ್ಟ್ ಟೈಮ್ ನಾನು ಮಣ್ಣನ್ನು ಜಾಸ್ತಿ ಬಿಟ್ಕೊಂಡಿದ್ದೆ. ಸೊ ಹಾಗಾಗಿ ಇನ್ನೊಂದು ಸ್ವಲ್ಪ ಮಣ್ಣನ್ನು ತೆಗೆದುಬಿಟ್ಟು 2ನೇ ಸಲ ನಾನು ಪ್ರಾಪರ್ ಸೈಜಾಗಿ ಮಾಡ್ಕೊಂಡಿದ್ದೆ. ಸೊ ನೀವಿಲ್ಲಿ ತುಂಬ ಪ್ಲ್ಯಾಂಟ್ಸನ್ನು ನೋಡ್ಬೋದು. ಇಲ್ಲಿರೋ ಯಾವ ಪ್ಲ್ಯಾಂಟು ಅಂದರೆ ಒಂದು ಗ್ರೇ ಕಲರಲ್ಲಿ ಒಂದು ಪಾಟಲ್ಲಿ ಇದೆಯಲ್ಲ, ಅದೊಂದು ನರ್ಸರಿಯಿಂದ ತಂದಿದ್ಬಿಟ್ರೆ ಇನ್ಯಾವ ಗಿಡನೂ ನಾನು ನರ್ಸರಿಯಿಂದ ತೊಗೊಬಂದಿದ್ದಲ್ಲ. ಸೊ ಒಂದು ಪ್ಲ್ಯಾಂಟ್ಲೆಟ್ಟಿಂದ ಒಂದು ಪ್ಲ್ಯಾಂಟಿಂದ ಒಂದು 10 ಪ್ಲ್ಯಾಂಟ್ ಮಾಡಿಕೊಂಡು, ಅಂದರೆ ಅಮ್ಮ ಮನೇಲಿ ಅಥವಾ ಅತ್ತಿಗೆ ಮನೇಲಿ ಕೊಟ್ಟಿರೋ ಪ್ಲ್ಯಾಂಟಿಂದ ಒಂದು ಪ್ಲ್ಯಾಂಟಿಂದ 10 ಮಾಡಿ, 10ರಿಂದ 20 ಮಾಡಿ, ಆ ಥರ ಮಾಡಿ ಇಷ್ಟೊಂದು ಪ್ಲ್ಯಾಂಟ್ಸನ್ನು ಮಾಡ್ಕೊಂಡಿದ್ದೀನಿ. ಸೊ ನನಗೆ ಏನಂದರೆ, ಈಗ ನಮ್ಮಮ್ಮನ ಮನೆಗೆ ಹೋದರೆ ಏನಂದರೆ, ಅಮ್ಮ ದಾಸವಾಳ ಗಿಡ ತರ್ತಾರೆ, ಎಲ್ಲೋ ಒಂದು ಜಾಗ ಇಲ್ಲಿದೆ ಅಲ್ಲಿಗೆ ಚುಚ್ತಾರೆ. ನೆಕ್ಸ್ಟು ಗುಲಾಬಿ ತರ್ತಾರೆ, ಅದ್ರ ಪಕ್ಕನೇ ಒಂದು ಚುಚ್ಬಿಡ್ತಾರೆ ಜಾಗ ಇದ್ದರೆ. ಆ ಥರ ಎಲ್ಲ ಗಿಡನ ಮಿಕ್ಸಲ್ಲಿ ಹಾಕ್ಕೊಂಡಿರ್ತಾರೆ. ಬಟ್ ನನಗೆ ಯಾವ ಥರ ಇರಬೇಕು ಅಂತ ಹೇಳಿದ್ರೆ, ಒಂದೇ ಥರದ ಗಿಡ ಸಾಲಾಗಿ ಲೈನಾಗಿ ಇರಬೇಕು, ಆ ಥರ ನನ್ನದು ಕಾನ್ಸೆಪ್ಟು. ಬಟ್ ನಮ್ಮ ಅಮ್ಮಂಗೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಅವ್ರ ಅಮ್ಮನ ಮನೆಗೆ ಹೋದರೆ ಹೇಳ್ತೀನಿ, ಯಾವತ್ತು ಅಮ್ಮ ಒಂದೇ ಥರದ ಗಿಡ ಹತ್ರ ಬರೋ ಥರ ಚೆನ್ನಾಗಿ ಹಾಕು, ಎಲ್ಲನೂ ಒಟ್ಟಿಗೆ ಮಿಕ್ಸ್ ಮಾಡ್ಕೊಂಡು ಹಾಕಬೇಡ ಅಂತ. ನಿಮ್ಗೆ ಏನು ಅನಿಸುತ್ತೆ ಅನ್ನೋದನ್ನು ನೀವು ಕಮೆಂಟ್ ಮಾಡ್ಬೋದು. ಸೊ ದಿಸ್ ಇಸ್ ದ ಫೈನಲ್ ಲುಕ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.